ನಮಸ್ಕಾರ, ನಾನು ನಿಮ್ಮ ಸಿದ್ದು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ಕಾನ್ಸೆಪ್ಟ್ ಬಂದು ಮಕ್ಕಳು, ಸಣ್ಣ ಮಕ್ಕಳಿಗೆ ನೀವು ಬಾಟಲ್ ಫೀಡ್ ಮಾಡ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ. ಬಾಟಲ್ ಫೀಡಿಂದ ಹೇಗೆ ಬ್ರೆಸ್ಟ್ ಫೀಡ್ಗೆ ಕನ್ವೆ ಮಾಡಬೇಕು, ಮಕ್ಕಳನ್ನ ಯಾವ ರೀತಿ ಬ್ರೆಸ್ಟ್ ಫೀಡ್ ಕೂಡ ತಗೋಬೇಕು ಅನ್ನೋದನ್ನ ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು ಅನ್ನೋದು ಇವತ್ತಿನ ವಿಡಿಯೋ ಆಗಿರುತ್ತೆ. ಇದು ಸುಮಾರು ಸಲ ರಿಪೀಟ್ ಕಮೆಂಟ್ ಬಾಕ್ಸಲ್ಲಿ ಬರ್ತಾನೆ ಇತ್ತು. ನಾನು 1-2 ಸಲ ಕಮೆಂಟ್ ಬಾಕ್ಸಿಗೆ ಆನ್ಸರ್ ಮಾಡಿದ್ದೆ. ಬಟ್ ಪದೇ ಬೇರೆಯವರು ಇದೇ ವಿಚಾರನ ಕೇಳ್ತಿದ್ರು. ಮೇಡಮ್, ನನ್ನ ಮಗು ಬರೀ ಬಾಟಲ್ ಫೀಡ್ ಮಾತ್ರ ತಗೊಳುತ್ತೆ, ನನ್ನ ಎದೆ ಹಾಲನ್ನ ಕುಡಿತಾ ಇಲ್ಲ, ನನ್ನ ಎದೆ ಹಾಲು ಕೊಡೋಕೆ ಹೋದ್ರೆ ಮಗು ಬೇಡ ಅನ್ನೋ ಥರ ಮಾಡ್ತಾ ಇದೆ, ಅಳ್ತಾ ಇದೆ ಜೋರಾಗೆ, ಬರೀ ಬಾಟಲ್ ಫೀಡ್ ಮಾತ್ರ ತಗೋತಾ ಇದೆ, ಏನು ಮಾಡಬೇಕು, ನನ್ನ ಎದೆ ಹಾಲು ಮಗು ಕುಡಿಬೇಕು ಅನ್ನೋದಾದರೆ ಏನು ಮಾಡಬೇಕು ಅನ್ನೋದು ಕ್ವಶನ್ ಆಗಿತ್ತು. ಸೊ ಇವತ್ತಿನ ವಿಡಿಯೋ ಅದಕ್ಕೆ ಆನ್ಸರ್ ಆಗಿರುತ್ತೆ. ಏನಂದರೆ, ಮೊದಲನೇದಾಗಿ ಯಾವುದೂ ಕೂಡ ಮಕ್ಕಳಿಗೆ ನಾವು ಅರ್ಥ ಮಾಡಿಸೋದಿರ್ಬೋದು, ಕಲಿಸೋದಿರ್ಬೋದು ಕಷ್ಟ ಆಗಿರೋದಿಲ್ಲ. ತುಂಬ ಎಳೆ ಶಿಶುಗಳು ಏನು ಅರ್ಥನೇ ಆಗಲ್ಲ, ಆ ಮಕ್ಕಳಿಗೆ ಹೇಗೆ ಅರ್ಥ ಮಾಡಿಸೋದು, ಒಂದಕ್ಕೆ ಅಡ್ಜಸ್ಟ್ ಆಗಿದ್ದಾರೆ, ಸೊ ಇದರಲ್ಲೇ ಬೆಳೀತಾರೆ ಮಕ್ಕಳು, ಬ್ರೆಸ್ಟ್ ಫೀಡ್ ತಗೊಳ್ಳೋದೇ ಇಲ್ಲ ಅಂತ ಅನ್ಸುತ್ತೆ ಅಂತ ಏನಾದ್ರು ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ತಪ್ಪು. ಖಂಡಿತವಾಗ್ಲೂ ಮಕ್ಕಳು ಎಲ್ಲದನ್ನೂ ಅರ್ಥ ಮಾಡ್ಕೋತಾರೆ ಮತ್ತೆ ಕಲಿತಾರೆ ಕೂಡ. ನೀವು ಯಾವ ರೀತಿ ಕಲಿಸ್ತೀರಾ ಆ ರೀತಿ ಕಲಿತಾ ಹೋಗ್ತಾರೆ. ನ್ಯೂ ಬಾರ್ನ್ ಬೇಬೀಸಲ್ಲಿ ಕೆಲವು ಟೈಮ್ ಏನಾಗುತ್ತೆ, ತಾಯಿಗೆ ಎದೆ ಹಾಲೇ ಬರೋದಿಲ್ಲ. ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ತಗೊಂಡ್ಮೇಲೆ ಎದೆ ಹಾಲು ಬರುತ್ತೆ, ಅಥವಾ ತಾಯಿಗೆ ಬೇರೆ ಏನೋ ಕೆಲಸ ಇತ್ತು ಅಂತ ಇರ್ಬೋದು, ಅಥವಾ ತಾಯಿಗೆ ತುಂಬ ಸೀರಿಯಸ್ ಆಗಿತ್ತು, ಅವರು ಬೇರೆ ಕಡೆ, ಮಗು ಬೇರೆ ಕಡೆ ಅಂತ ಇತ್ತು. ಆ ಟೈಮಲ್ಲಿ ಬಾಟಲ್ ಫೀಡ್ ಮಾಡೋದಕ್ಕೆ ಶುರು ಮಾಡಿದ್ದೀರಾ ಮಗುಗೆ. ಇವಾಗ ತಾಯಿ ಆರೋಗ್ಯವಾಗಿದ್ದಾರೆ, ಬ್ರೆಸ್ಟ್ ಫೀಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಬ್ರೆಸ್ಟ್ ಫೀಡ್ ಕೊಡಬೇಕು. ಯಾವ ರೀತಿ ಮಕ್ಕಳಿಗೆ ಅದನ್ನು ಅರ್ಥ ಮಾಡಿಸಿ ಬ್ರೆಸ್ಟ್ ಫೀಡ್ನ ಕೊಡಬೇಕು ಅನ್ನೋದಾದರೆ, ಮೊದಲನೇದಾಗಿ ನನ್ನ ಕೈಯಲ್ಲಿ ಎಲ್ಲ ಸಾಧ್ಯ ಆಗುತ್ತೆ ಅನ್ನೋದನ್ನ ತಾಯಿ ಅರ್ಥ ಮಾಡ್ಕೋಬೇಕು. ಆ ಆತ್ಮವಿಶ್ವಾಸ ತಾಯಿಯಲ್ಲಿ ಇದ್ದರೆ ಮಾತ್ರನೇ ಎಲ್ಲದೂ ಸಾಧ್ಯ ಆಗುತ್ತೆ. ಸೆಕೆಂಡ್ ಥಿಂಗ್, ತಾಳ್ಮೆ ಇರಬೇಕು. ಇವತ್ತಾಗಿಲ್ಲ ಅಂದರೆ ನಾಳೆ ಆಗುತ್ತೆ ಅನ್ನೋ ಹೋಪ್ಸ್ ಇರಬೇಕು, ಹೋಪ್ಸ್ ಕಳ್ಕೋಬಾರ್ದು, ತಾಳ್ಮೆ ಇರಬೇಕು. ಜೊತೆಲಿ ಸಪೋರ್ಟರ್ಸ್ ಯಾರು ಇದ್ರೆ ಅವ್ರಿಗೆ ಎನ್ಕರೇಜ್ ಮಾಡಬೇಕು. ಇಲ್ಲ, ನಿಮ್ಮ ಕೈಯಲ್ಲಿ ಆಗುತ್ತೆ, ಇದು ಸಾಧ್ಯ ಆಗುತ್ತೆ, ಇವತ್ತಾಗಿಲ್ಲ ಅಂದರೆ ನಾಳೆ ಆಗುತ್ತೆ. 15 ದಿನದಲ್ಲಿ ಆಗದೆ ಇರೋದು 16ನೇ ದಿನಕ್ಕೆ ಆಗ್ಬೋದು. ಬಟ್ ನೀವು ಹೋಪ್ಸ್ನ ಕಳ್ಕೋಬಾರ್ದು. ನಿಜಕ್ಕೂ ಇದಕ್ಕೆ ತಾಳ್ಮೆ ಬೇಕಾಗುತ್ತೆ. ಯಾಕಂದರೆ 1 ತಿಂಗಳವರೆಗೂ ಕೂಡ ಈ ಪ್ರೋಸೆಸ್ ನಡೆಯುತ್ತೆ. ಆಮೇಲೆ ಮಕ್ಕಳು ಅದಕ್ಕೆ ಅಡ್ಜಸ್ಟ್ ಆಗ್ತಾರೆ. ತಾಯಿ ಇದೆ ಅಲ್ಲಿಗೆ ನೀವು ಏನು ಅಡ್ಜಸ್ಟ್ ಮಾಡ್ತಿರಲ್ಲ ಆ ರೀತಿಯಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದು ಮಕ್ಕಳು ಯಾವಾಗ ಹೊಟ್ಟೆ ಹಸಿವಿಂದ ಅಳಕ್ಕೆ ಶುರು ಮಾಡ್ತಾರೆ, ಆ ಟೈಮಲ್ಲಿ ನೀವು ಫೋರ್ಸ್ ಮಾಡಿ ಬ್ರೆಸ್ಟ್ ಮಿಲ್ಕ್ನ ಕೊಡಬಾರ್ದು. ಮಕ್ಕಳು ಯಾವುದರಲ್ಲಿ ಬಾಟಲ್ ಫೀಡ್ ಕುಡಿತಾ ಇರ್ತಾರಲ್ಲ ಅದೇ ಬಾಟಲ್ ಫೀಡ್ನೇ ಕೊಡಬೇಕಾಗುತ್ತೆ. ಮಗುಗೆ ತುಂಬ ಹೊಟ್ಟೆ ಹಸಿವಲ್ಲಿ ಅಳಬೇಕಾಗುತ್ತೆ. ನೀವು ಫೋರ್ಸ್ಫುಲಿ ನಿಮ್ಮ ಎದೆ ಹಾಲನ್ನ ಕೊಟ್ಟಾಗ ಮಗುಗೆ ಏನಾಗುತ್ತೆ, ಇದೇನೋ ಬೇರೆ ಥರದ್ದು, ಮೊದಲೇ ಹೊಟ್ಟೆ ಹಸಿವಲ್ಲಿ ಬೇರೆ ಥರದ ಸಂಕಟ ಅನುಭವಿಸ್ತಾ ಇರುತ್ತೆ. ನೀವು ಬೇರೆ ಯಾವುದೋ ಹೊಸದನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ ಅಂದಾಗ ಮಗುಗೆ ಅದು ತುಂಬಾ ಕಿರಿಕಿರಿಯಾಗಿ ಇನ್ನೂ ಜೋರಾಗಿ ಅಳೋದಕ್ಕೆ, ಹಠ ಮಾಡೋದಕ್ಕೆ ಶುರು ಮಾಡುತ್ತೆ. ತುಂಬ ಹೊಟ್ಟೆ ಹಸಿವಲ್ಲಿದ್ದಾಗ ಫಸ್ಟು ಬಾಟಲ್ ಫೀಡ್ನ ಕೊಟ್ಬಿಡಿ. ಮಗು ಓಕೆ, ಒಂದು ಲೆವೆಲ್ಗೆ ಕಾಮ್ ಆಗಿದೆ, ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ ಬಾಟಲ್ ಫೀಡು, ಇನ್ನೊಂದು ಸ್ವಲ್ಪ ಕುಡಿಯುತ್ತೆ ಮಗು ಅನ್ನೋ ಟೈಮಲ್ಲಿ ನಿಧಾನಕ್ಕೆ ಬಾಟಲ್ ಫೀಡ್ನ ತೆಗೆದು ನಿಮ್ಮ ಬ್ರೆಸ್ಟ್ನ ಕುಡಿ. ಆ ಟೈಮಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ಖಂಡಿತವಾಗ್ಲೂ ಮಗು ಅದನ್ನು ಕುಡಿಯೋದಿಲ್ಲ, ಹಾಗೆ ಮಲಗುತ್ತೆ ಅಥವಾ ಒದ್ದಾಡುತ್ತೆ, ಬಾಟಲ್ ಫೀಡೇ ಮತ್ತೆ ಬೇಕು ಅಂತ ಇರುತ್ತೆ. ಆ ಟೈಮ್ ಮತ್ತೆ ಬಾಟಲ್ ಫೀಡ್ನ ಕುಡಿ. 1-2 ಸೆಕೆಂಡು ಹೋಲ್ಡ್ ಮಾಡೋದಕ್ಕೆ ಟ್ರೈ ಮಾಡಿ. ಮಗು ಆಟ ಮಾಡ್ತಿದೆ ಅಂದರೆ ಮತ್ತೆ ಬಾಟಲ್ ಫೀಡ್. ನೆಕ್ಸ್ಟ್ ಟೈಮ್ ಕೂಡ ನೀವು ಇದೇ ಪ್ರೋಸೆಸ್ನ ಮಾಡಬೇಕು. ಮಗುಗೆ ಹೊಟ್ಟೆ ಹಸಿವಾದಾಗ ಬಾಟಲ್ ಫೀಡ್ ಕೊಡಿ, ಸ್ವಲ್ಪ ಕುಡ್ದಿದೆ ಅಂದಾಗ ತೆಗಿರಿ ಮತ್ತೆ ಕುಡಿ. ನೀವು ಏನಾರ ಫಾರ್ಮುಲಾ ಮಿಲ್ಕ್ನ ಯೂಸ್ ಮಾಡ್ಬಿಟ್ಟಿದ್ದೀರಾ, ಅದಕ್ಕೆ ಅಡ್ಜಸ್ಟ್ ಆಗಿದೆ, ಬಟ್ ಬ್ರೆಸ್ಟ್ ಮಿಲ್ಕ್ ಕುಡಿತಿಲ್ಲ ಅನ್ನೋದಾದರೆ ನಿಮ್ಮ ಎದೆ ಹಾಲನ್ನು ತೆಗೆದು ಬಾಟಲ್ಗೆ ಫಿಲ್ ಮಾಡಿ ನಿಪ್ಪಲ್ ಬಾಟಲಲ್ಲಿ ಒಂದು ಟೇಸ್ಟ್ನ ಅಡ್ಜಸ್ಟ್ ಮಾಡಿಸಿ ಮಗುಗೆ. ಹೌದು, ಈ ಟೇಸ್ಟ್ ನನಗೆ ಅಡ್ಜಸ್ಟ್ ಆಗಿದೆ ಅಂದಾಗ ಆಮೇಲೆ ನೆಕ್ಸ್ಟ್ ಏನಂದರೆ, ನಿಮ್ಮ ಬ್ರೆಸ್ಟ್ನ ಕೊಡ್ಬೇಕಾದ್ರೆ ಬಾಟಲಲ್ಲಿ ಫ್ಲೂಯೆನ್ಸ್ ಆಗಿ ಮಗು ಜಸ್ಟ್ ಹಿಂಗೆ ಲಿಪ್ನ ಕ್ಲೋಸ್ ಮಾಡಿ ಹೀಗೆ ಮಾಡಿದ್ರೆ ಸಾಕು ಬಂದ್ಬಿಡುತ್ತೆ. ಬಟ್ ಎದೆ ಹಾಲು ಆಗಲ್ಲ, ನೀಟಾಗಿ ಸಕ್ ಮಾಡಿ ಪಂಪ್ ಮಾಡ್ಕೊಂಡ್ರೆ ಮಾತ್ರನೇ ಮಗು ಬಾಯಿಗೆ ಹೋಗುತ್ತೆ. ಸೊ ಆ ಟೈಮಲ್ಲಿ ನಿಮ್ಮ ಬ್ರೆಸ್ಟ್ ಏನಿರುತ್ತಲ್ಲ ಅದು ಸ್ವಲ್ಪ ಗಟ್ಟಿ ಇರುತ್ತೆ. ಸೊ ಎಷ್ಟು ಸಾಧ್ಯನೋ ಅಷ್ಟು ನೀವು ಹಿಂಗೆ ಮುಟ್ಟಿದ್ರೆ ಹಾಲು ಬರ್ತಾ ಇದೆ ಅಂತ ನಿಮಗೆ ಗೊತ್ತಾಗಬೇಕು. ಅಷ್ಟು ನೀಟಾಗಿ ಮಸಾಜ್ ಮಾಡಿ ಮಗು ಬಾಯಿಗೆ ಬ್ರೆಸ್ಟ್ನ ಕುಡಿ. ಆವಾಗ ಅದು ನೀಟಾಗಿ ಸಕ್ ಮಾಡಿ ಕುಡಿಯೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೊಂದೇನಂದರೆ, ಕೆಲವು ಮಕ್ಕಳುಗಳು ನಿದ್ದೆಯಲ್ಲಿ ಒದ್ದಾಡ್ತಾ ಇರ್ತಾರೆ ಆ ಕಡೆ ಈ ಕಡೆ. ಆ ಟೈಮಲ್ಲಿ ನೀವು ಪಕ್ಕದಲ್ಲಿ ಮಲಗಿ ಪೊಸಿಷನ್ಸ್ನ ಚೇಂಜ್ ಮಾಡ್ತಾರೆ. ಮಲಗಿ ಕುಡಿಸೋದಿರ್ಬೋದು, ಅಥವಾ ಎದ್ದು ಕೂರಿಸಿ ಕುಡಿಸೋದಿರ್ಬೋದು. ಮಗು ಎಲ್ಲೂ ಡಿಸ್ಟ್ರಾಕ್ಟ್ ಆಗಬಾರ್ದು, ಆ ಕಡೆ ಈ ಕಡೆ ನೋಡಿ ಡಿಸ್ಟ್ರಾಕ್ಟ್ ಆಗಬಾರ್ದು. ಆ ಥರ ಸ್ವಲ್ಪ ಡಾರ್ಕ್ನೆಸ್, ಕತ್ಲಿರೋ ಕಡೆ ಈ ಥರ ಇದರಲ್ಲಿ ನೀವು ಕುಡಿಸೋದ್ರಿಂದ ಮಗು ಆರಾಮಾಗಿ ಬಾಟಲ್ ಫೀಡಿಂದ ಬ್ರೆಸ್ಟ್ ಫೀಡ್ಗೆ ಬರುತ್ತೆ. ಇದು ತುಂಬ ಈಸಿಯಾದ ಕೆಲಸ. ಮೊದಲೇ ಹೇಳಿದಂಗೆ ತಾಯಿಗೆ ತಾಳ್ಮೆ ಇರಬೇಕು. ಮಗು ತುಂಬ ಹಠ ಮಾಡ್ತಿದೆ, ಒಂದು ದಿನ ಅದನ್ನು ಬ್ರೆಸ್ಟ್ ಫೀಡ್ ಕೊಟ್ಟಿದ್ದಕ್ಕೆ ಇಡೀ ದಿನ ತಾಯಿನ ನೋಡಿದ್ರೆ ಇದ್ರದನ್ನು ಮಾಡ್ತಾ ಇದೆ, ಅಥವಾ ಬ್ರೆಸ್ಟ್ ಹತ್ರ ಬರ್ತಾನೆ ಇಲ್ಲ ಮಗು ಅನ್ನೋದಾದರೆ 1-2 ದಿನ ಬಿಟ್ಬಿಡಿ ಈ ಪ್ರಯತ್ನನ. ಆ 2 ದಿನ ಬಿಟ್ಬಿಡಿ, ಮತ್ತೆ 3ನೇ ದಿನ ಈ ಪ್ರಯತ್ನನ ಮತ್ತೆ ಕಂಟಿನ್ಯೂ ಮಾಡಿ. ಖಂಡಿತವಾಗ್ಲೂ 1 ತಿಂಗಳೊಳಗಡೆ ನಿಮ್ಮ ಮಗು ಬಾಟಲ್ ಫೀಡ್ ಬಿಟ್ಟು ಬ್ರೆಸ್ಟ್ ಫೀಡಿಗೆ ಬರುತ್ತೆ.
ಆ್ಯಂಡ್ ಈ ಪ್ರೋಸೆಸ್ಸಲ್ಲಿ ತಾಯಿ ಯಾವ ರೀತಿ ಇರಬೇಕು ಮಗು ಜೊತೆ ಅನ್ನೋದಾದರೆ ಸ್ಕಿನ್ ಕಾಂಟ್ಯಾಕ್ಟ್ ಇರಬೇಕು ತಾಯಿಗೂ ಮತ್ತು ಮಗುಗೂ. ಯಾವಾಗಲೂ ಪಕ್ಕದಲ್ಲೇ ಮಲಗೋದಿರ್ಬೋದು, ಮಗುನ ಏನು ಎತ್ಕೊಳ್ಳೋದಿರ್ಬೋದು, ಸ್ವಾಡಲ್ ಮಾಡಿಕೊಂಡು ಅಥವಾ ರ್ಯಾಪ್ ಮಾಡಿಕೊಂಡು ಇಟ್ಕೊಳ್ಳೋದಿರ್ಬೋದು ಮಗುನ. ಆದಷ್ಟು ಮಗು ಪಕ್ಕದಲ್ಲೇ ಮಲಗಿದ್ರೆ ನಿಮಗೆ ತಾಯಿ ಎದೆ ಹಾಲು ಕೂಡ ಜಾಸ್ತಿ ಆಗುತ್ತೆ ಮಗು ಪಕ್ಕದಲ್ಲೇ ಇದ್ದಷ್ಟು. ಮತ್ತೆ ಏನಂದರೆ ಮಗು ಸ್ಕಿನ್ ಕಾಂಟ್ಯಾಕ್ಟ್ ಬಂದಾಗ ಹಾಲು ಕುಡಿಯೋದಕ್ಕೆ ಆಸೆ ಮಾಡುತ್ತೆ ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಸುತ್ತೆ. ಈ ಟಿಪ್ಸ್ನ ಖಂಡಿತವಾಗ್ಲೂ ಫಾಲೋ ಮಾಡಿ ರಿಸಲ್ಟ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮ್ಮ ಮಗು ಬಾಟಲ್ ಫೀಡಿಂದ ಬ್ರೆಸ್ಟ್ ಫೀಡಿಂಗ್ ಬಂದಿದ್ರೆ ಆ್ಯಂಡ್ ಈ ಟಿಪ್ಸ್ಗಳೆಲ್ಲ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.